ಯವ್ವ ಬರೀ ಇಲ್ಲೇ ಮಕ್ಕಳು ಬರ್ರಿ. ಯಾವ ಗುಡಿ ಒಳಗೂ ಜಾಗ ಇಲ್ಲ. ಎಲ್ಲ ಈ ಗೇಟ್ ಮಾಡ್ಬಿಟ್ಟಾರ. ಗೇಟಿಗೆ ಇಲ್ಲಿ ಹಾಕೊಂಡು ಹೋಗ್ಬಿಟ್ಟಾರ. ಒಟ್ಟ ಒಳಗೆ ಯಾವ ಗುಡಿ ಒಳಗೂ ಸಿಕ್ಕಕ್ಕೂ ಒಂಚೂರು ಜಾಗನೇ ಇಲ್ಲ. ಬರ್ರಿ, ಏನ್ ಮಾಡಕ್ಕಾಗಲ್ಲ. ಇಲ್ಲಿ ಕಟ್ಟಿನ ಈಗ ಇದ ದೇವ್ರ ನಮ್ಗೆ ಗತಿ. ಬರ್ರಿ ಕಟ್ಟಿ ಮಕ್ಕಳು ಬರ್ರಿ. ಅಪ್ಪ ಅಪ್ಪ ಇಲ್ಲಿ ಹೆಂಗ್ ಮಕ್ಕೋಬೇಕಪ್ಪ? ಹಾಸಿಗೆ ಇಲ್ಲ, ಹೊಚ್ಕೊಳಕ್ಕಿಲ್ಲ, ಏನಿಲ್ಲ. ಬರೀ ನನ್ನ ನಿದ್ದೆ ಬರಲ್ಲಪ್ಪ. ಹೌದಪ್ಪ, ಚಳಿ ಆಗತ್ತ. ಬರೀ ಏನಾರ ಮಾಡ್ರಿ, ನನ್ನ ಕೈಲಾಗಲ್ಲ. ಎಲ್ಲಾರ ಒಂದು ಲಾಡ್ಜ್ ಗಿಡ್ಜಾರ ಮಾಡ್ರಿ. ಏನ ಲಾಡ್ಜಾ? ಈಗ ಇವತ್ತಿ ಊಟಕ್ಕೆ ತರಕ್ಕೆ ₹1 ಇಲ್ಲ ನನ್ನ ಕಿಸೆದಾಗ. ಲಾಡ್ಜ್ ಮಾಡ್ಬೇಕಂತ ಲಾಡ್ಜ್. ಇನ್ನ ಇಷ್ಟಾದ ನೀನು ಸೊಕ್ಕ ಮುರ್ದಿಲ್ಲ ನಿನಗೆ. ನೋಡ್ಲಾ ನಿನ್ನ ಹೇಳ್ತೀನಿ. ಇಷ್ಟು ಈ ಗತಿ ತಂದ್ರು ಇನ್ನ ಅಕ್ಕಿ ಸೊಕ್ಕ ಮುರ್ದಿಲ್ಲ. ಇನ್ನ ಆಕಾಶದಾಗ ತಿಳಾಡಕತ್ತಾಳ. ನಾವು ಪಾತಾಳಕ್ಕೆ ಬಿದ್ದೀವಿ ಅನ್ನೋದು ಅರಿವಿಲ್ಲಕ್ಕಿಗೆ ಹೇಳತ್ತೀವಿ ಸಿಕ್ಕಿಗೆ ರೀ. ಹಂಗಲ್ಲ ನಾ ಹೇಳೋದು. ಹೋಗ್ಲಿ, ಎಲ್ಲರ ಒಂದು ಇನ್ನೊಂಚೂರು ಎಲ್ಲರ ನೋಡ್ರಿ. ಪೂರ್ತಿ ಬಟ ಬೈಲೈತಿ. ಹುಡುಗರು ಚಳಿ ಆಗುತ್ತೆ, ಗಾಳಿ ಮಳೆ ಬೇರೆ ಬರತೈತಿ. ಹುಡುಗರು ಸಿಡ್ಲು. ಹುಡುಗರು ಹೆಂಗೆ ಮಕ್ಕೋಬೇಕ್ರಿ? ನಾವು ಮಕ್ಕೊಂಡ್ರೆ ಹುಡುಗರು ಅಲ್ಲ, ನಮಗಿದ್ರವ್ರು ಉಡನೂ ಇಲ್ಲ, ನಿದ್ದಂತೂ ಬರೋದಿಲ್ಲ. ಒಂಚೂರು ಏನಾರು ಚಾಟ್ ಇರೋದಾರ ನೋಡ್ರಿ ಒಟ್ಟು. ಹೌದಪ್ಪ, ನನಗೂ ಮುದೇ ವಯಸ್ಸು. ಈ ಚಳಿ ತಡೆಯಂಗಿಲ್ಲಪ್ಪ. ಕೈಕಾಲು ಈಗ ಗದ ನಡ್ಬೇಕತ್ತು. ಅದ್ರಾಗ ಈ ಮಂಜು ಮಳೆ ಚುಮು ಅಂತ ಉದಾತೈತಿ. ಈ ಮಳೆ ತಣ್ಣ ಅಂದಿದ್ದಕ್ಕೆ ಆಗಲ್ಲಪ್ಪ, ನನಗೂ ಆಗಲ್ಲ. ಒಂದೆಲ್ಲರ ತಲೆ ಮೇಲೆ ಒಟ್ಟು ಚಾಟ್ರ ಅದಾರ ನೋಡಪ್ಪ. ಯಪ್ಪ ನೋಡ್ಕೊಂಡ್ ಹೋಗ್ಲ ಒಟ್ಟು. ತಡಿ, ಎಲ್ಲರೂ ನೋಡ್ಕೊಂಬರ್ತೀನಿ ತಡಿ. ಆಯ್ತು ತಡಿ, ಇಲ್ಲೆಲ್ಲರೂ ಸುತ್ತಮುತ್ತಲು ಏನಾರು ಚಾಟ್ ಇತ್ತು ನೋಡ್ಕೊಂಬರ್ತೀನಿ. ಅಮ್ಮ ಅಮ್ಮ, ನಮ್ಮ ಮನೆ ಎಲ್ಲ ಎಲ್ಲೂ ಹೋತು? ಯಾಕೆ ಹೋತು? ನಾವು ಯಾಕೆ ಇಲ್ಲಿ ಬಂದೀವಿ? ಎಲ್ಲ ನಿಮ್ಮ ಅವನದವ, ಎಲ್ಲ ನಿಮ್ಮ ಅವ್ ಮಾಡಿದ್ದವ. ಇದು ನಿಮ್ಮ ಅವ್ ಮಾಡಿದ್ದು. ಯವ್ವ ಮೀನಾ, ಬರ್ರಿ. ಅಲ್ಲಿ ಊರ ಹೊರಗೆ ಒಂದೇನೋ ಗುಡ್ಸ್ಲ ಕಾಣತೈತಿ. ಅದು ಪೂರ್ತಿ ದೂರ ಐತೆ. ನೋಡೋಣ ಬರ್ರಿ, ಅಲ್ಲಿ ಏನೋ ಹೆಂಗೈತೆ ಒಟ್ಟು ನೋಡ್ಕೊಂಡು ಅಲ್ಲೇ ಒಂಚೂರು ರಾತ್ರಿಗಳನ್ನ ಇಲ್ಲ ನೋಡೋಣ ಬರ್ರಿ. ಏನು? ಹೌದಾ? ಗುಡ್ಸ್ಲ ಐತೆ ನೋಡ್ರಿ. ತಲೆ ಮೇಲೆ ಒಟ್ಟು ಮಳೆ ಬೀಳಾರ್ದಂಗೆ ಚಾಟ್ ಆದ್ರೆ ಸಾಕು. ಹುಡುಗರು ತಲೆ ತೋರಿಸ್ಕೊಂಡು ತಂಪಾಗಿ ಇಲ್ಲಿ ಗದಾಗ ನಡ್ದಾಕತ್ತವು. ನಡ್ರಿ ಹೋಗ ನಡ್ರಿ. ಮೀನಾ, ಒಂದು ವಿಚಾರ ಮಾಡು. ಅವತ್ತು ಇದಕ್ಕಿಂತ ಜೋರು ಮಳೆ ಇತ್ತು. ನಮ್ಮ ಮಳೆಯಾಗ ಹುಡುಗರು ಹೊರ ದಬ್ಬಿದ್ದಲ್ಲ. ಅವಾಗ ನಮ್ಮನ್ನ ಅತ್ತಿಗೆ ಎಷ್ಟು ನೋಡ್ಕೊಂಡು, ಆ ಹುಡುಗರು ಎಷ್ಟು ನೋಡ್ಕೊಂಡು ಒಂಚೂರು ಅವತ್ತಿನ ಕನಕರನ್ನ ಬರಲಿಲ್ಲಲ್ಲ. ಇವತ್ತೇವ್ರ ನಾವು ವಾಪಸ್ ಅದನ್ನೇ ಐತೆ ನೋಡು. ನಿನ್ನ ಮಕ್ಕ ನಡಕ್ಕೂ ನನಗೆ ಈಸಿ ಆಗುತ್ತೆ. ಬಾ ಹೋಗೋಣ. ಇದಾಗ ಗುಡಿಸ್ಲ ನೋಡು. ಬಹುಶಃ ಇಲ್ಲಿ ಯಾರೂ ಇದ್ದಂಗಿಲ್ಲ. ಬರ್ರಿ, ನಮ್ಗೆ ಒಂಚೂರು ಏನೋ ಮನೆ ಸಿಕ್ಕಂಗಾತು. ಇದ್ರಾಗ ಇರೋ ನಮ್ಮ ಮತ್ತೇನು ಮಾಡೋಕ್ಕಾಗಲ್ಲ. ಬರ್ರಿ ಒಳಗೆ ಹೋಗ್ಬರ್ರಿ. ಲೋ ಮಂಜ, ಇದು ಯಾರ್ದು ಗೊತ್ತಲ್ಲ? ಇದು ನಿಮ್ಮ ಅಣ್ಣಲ್ಲೇ. ನಿಮ್ಮ ಅಣ್ಣಂದು ಗುಡಿಸ್ಲಿಲ್ಲ ಇದು ನಿಮ್ಮ ಅಣ್ಣಗ. ನಾವೆಲ್ಲ ಹೊರಗೆ ಹಾಕಿದಾಗ ತಾನ ಇದೇನೇನೋ ಅದು ಇದು ಅಂತಂದು ಹಾಕ್ಕೊಂಡು ಚಪ್ರಲ್ಲ ಇದು ಸೊಪ್ಪು ಸದಿ ತೆಂಗಿನ ಚಪ್ರ ಇವು ಹಾಕ್ಕೊಂಡು ಜೀವನ ಕಳೆದಲ್ಲ ಇಲ್ಲೇ ನಿಮ್ಮ ಅಣ್ಣ. ಆತು ಬಿಟ್ಟು ಇದಕ್ಕೆ ನಮಗೆ ಬರಂಗೆ ಮಾಡೋದು ನೋಡು ದೇವರು. ಯಪ್ಪ ದೇವರು ನೀ ಯಪ್ಪ ಸತ್ತುಳತ್ತಪ್ಪ ನೀನು. ಒಬ್ರಿಗೆ ನಾವು ಕೆಟ್ಟದ್ದು ಮಾಡಿವಿ ಅಂದ್ರೆ ಅದನ್ನ ಉಣ್ಣಕ್ಕೆ ಹಿಡಿರ್ತಿ ಅಂತಂದು ಅಂತಿದ್ರು ಕೇಳಿದ್ದೆ. ಆದ್ರೆ ಇವತ್ತು ನಮ್ಗೆ ಇದನ್ನು ನಾನು ಅನ್ಭವಿಸಕತ್ತೆ ಹೆಂಗಾತಲ್ಲಪ್ಪ. ಅವರೆಲ್ಲ ಇಲ್ಲಿ ನೀವು ಅನುಭವಿಸಿದ್ದು ಇದಕ್ಕೆ ನಮಗೆ ಅನುಭವಿಸಂತ ಕರ್ಕೊಂಬಂದೆ ಯಪ್ಪ. ಹೌದಪ್ಪ ಯಪ್ಪ ದೇವ್ರೇನೇ ಸತ್ತುಳತ್ತಪ್ಪ ಯಪ್ಪ ಸತ್ತುಳತ್ತ. ಏನು ಅಣ್ಣ ಇದ್ರೆ ಇಲ್ಲಿ? ಅಯ್ಯೋ ಪಾಪ, ನೋಡು ಎಷ್ಟು ಕಷ್ಟ ಅನುಭವಿಸಿರ್ಬೋದು. ಯವ್ವ ನಿಮ್ಮಂಥ ಪಾಪಿಗಳು ಅವ್ರು ನಿನಗೆ ಎಷ್ಟು ನಮ್ಮನೆ ಅಲ್ಲ ಅನ್ಸಿದ್ರಿ. ಅದಕ್ಕೆ ದೇವ್ರು ನಮ್ಗೆ ಕೊಟ್ಟನ. ಮನುಷ್ಯರು ಕೊಟ್ಟಿಲ್ಲ. ಯಾವನು ತೊಗೊಂಡು ಮ್ಯಾನೇಜರ್ನ ತೊಗೊಂಡು ಹೋಗಿದ್ದಲ್ಲ. ಇದು ಮನುಷ್ಯರು ಮಾಡಿದಿಲ್ಲ, ಆ ದೇವ್ರು ಮಾಡಿದ್ದು. ಆ ದೇವ್ರು ಅದನ್ನ ಮನಸ್ಸಿನಾಗ ಹಂಗೆ ತುಂಬಿ ಅದನ್ನ ಮಾಡಿದ್ದು. ಎಲ್ಲ ಇದಕ್ಕಿದ್ರೆ ನಮ್ದೆಲ್ಲ ಹೋಗಂಗ, ನನ್ನ ಕೆಲಸ ಹೋಗಂಗ ಎಲ್ಲ ಮಾಡಿದ್ದು ಆ ದೇವ್ರು ಮಾಡಿದ್ದು. ಹಾಗಾಗಿ ನಮಗೆ ಆ ದೇವರು ಅವ್ರಿಗೆ ಅಷ್ಟು ಕಣ್ಣೀರು ಹಾಕ್ಸಿರಲ್ಲ. ನೀವು ಅವ್ರೆಷ್ಟು ನನ್ಕೊಂಡಾರಲ್ಲ, ಅದ್ರ ಪರಿತಾಪನ ಇವತ್ತು ನಾವೆಲ್ಲ ಉಣ್ಣಕತ್ತಿದ್ದು. ಪಾಪಿಗಳು ಇವತ್ತು ಇಷ್ಟು ಅನುಭವಿಸಂಗಾಗಿರೋದು ಅವ್ರಷ್ಟು ನೋವು ಅನುಭವಿಸಿದಕ್ಕೆ ನೀವೇ ಕಾರಣ. ಅನುಭವಿಸ್ರಿ ನೀವು ಮಕ್ಕಳ. ಬರ್ರಿ, ನೀವು ಮಂಜು ಬಿಳಾಕತ್ತೈತಿ ಹನಿ ಸಣ್ಣದು. ನಡ್ರಿ ಒಳಗೆ ಅಲ್ಲಿ ಹೋಗೊಂಬರ್ರಿ. ಚಾಟಿ ತೊಟ್ಟು ನಿಮ್ಮ ದೊಡ್ಡಪ್ಪಂದವ. ನಿಮ್ಮ ದೊಡ್ಡಪ್ಪ ಪಾಪ ನೋಡು ಮಕ್ಕಳ ಸಲುವಾಗಿ ಹೆಂಡತಿ ಸಲುವಾಗಿ ಕಷ್ಟಪಟ್ಟು ಹೆಂಗೆ ಒಂದು ಮಾಡಿ ಸೂರು ಮಾಡ್ಕೊಂಡಿದ್ದ. ನನ್ನ ಓದಿಸಿದ ಕಷ್ಟಪಟ್ಟು ತಾನು ಹೊಲದಾಗ ಕತ್ತಿ ಮಾಡ್ದಂಗೆ ಮಾಡಿ ತಾನು ಓದಲಿಲ್ಲ ಅಂದ್ರೂ ಬದುಕು ಬಾಳೆ ಮಾಡೋದು ಕಲ್ಕೊಂತ ಹೊರಗೆ ಹಾಕಿದ್ರು ಉಷ್ಣ ಕಟ್ಕೊಂಡು ಜೀವನ ಮಾಡಿದ್ರು ಬದುಕ್ತೀನಿ ನನ್ನ ಧೈರ್ಯದ ಹೊರ ಬಿದ್ದ. ಆದ್ರೆ ನಾನು ಓದಿ ಬಕ್ವಾರ್ಲೆ ಬಿದ್ದೆ. ಇವತ್ತು ಕೆಲಸನೂ ಹೊತ್ತು ಕೈಯಾಗ ಒಂದು ಕೆಲಸ ಏನಿಲ್ಲ. ನನಗೆ ಹೊಲದಾಗ ಮಾಡೋದು ಗೊತ್ತಿಲ್ಲ, ಗುಡ್ಸ್ಲ ಹೆಂಗೆ ಕಟ್ಬೇಕಂತ ಗೊತ್ತಿಲ್ಲ, ಹೊಲದಾಗ ಹೆಂಗೆ ದುಡಿಬೇಕಂತ ಗೊತ್ತಿಲ್ಲ, ಇನ್ನೊಬ್ಬ ಹೊಲಕ್ಕೆ ಏನು ಕೆಲಸ ಮಾಡ್ಬೇಕಂತ ಗೊತ್ತಿಲ್ಲ. ಏನು ನಮ್ಗೆ ಹೊಟ್ಟೆ ತುಂಬಿಸ್ಲಿ ಮಕ್ಳ? ಏನು ಮಾಡಲಿ? ಕೆಲಸ ನೋಡಿದ್ರೆ ಹೋಗ್ಬಿಟ್ಟಿತ್ತು, ಕೈಯಾಗ ಕೆಲಸ ಇಲ್ಲ. ಕೆಲಸ ಏನು ನಮಗೆ ನಾವು ಬೇಕಂತ ಸಿಗುತ್ತಾ? ಇವತ್ತಿನ ಕಾಲದಾಗ ಕೆಲಸ ಸಿಗೋದು ಇಷ್ಟು ಕಷ್ಟ ಗೊತ್ತಾ? ಇನ್ಫ್ಲೂಯೆನ್ಸು, ರೊಕ್ಕ, ಲಂಚ ಅದು ಇದು ಮಾಡಿದ್ರೇನೆ ಕೆಲಸ ಸಿಗಂಗಿಲ್ಲ. ಈಗ ನನಗೆ ಇಲ್ಲಿಂದ ಯಾರು ಕೊಡ್ತಾರೆ ನನ್ನ ಕೆಲಸನ? ಅದು ಈ ವಯಸ್ಸಿಗೆ ಅರ್ಧ ವಯಸ್ಸು ಕಳ್ಬಿಟ್ಟಿನಿ. ಅಂತ ಅದು ಕೆಲಸ ಇಲ್ಲ. ದುಡ್ಕೊಂತೀನಿ ನಾನು ಹೊಲದಾಗ ಏನ ರೆಂಟಿ ಕುಂಟಿ ಮಾಡ್ಕೊಂಡಂದ್ರೆ ಅದ್ರೊಳಗೆ ಒಂದು ಗಂಧ ಗೊತ್ತಿಲ್ಲ. ಇನ್ನೊಬ್ರು ಹೊಲಕ್ಕೆ ಹೋಗಿ ಅಂತೂ ಮೊದಲು ಮಾಡಿಲ್ಲ. ನಮ್ಮಣ್ಣ ನಾನು ಕಳಿಸ್ಲಿಲ್ಲ. ನನ್ನ ರಾಜನಂಗೆ ಬೆಳೆಸಿದ್ದು ಓದ್ಲಿ ನಮ್ಮ ತಮ್ಮ ಓದ್ಲಿ ಅಂತಂದು ಇಷ್ಟು ಕಷ್ಟಪಟ್ಟು ಬೆಳೆಸಿ ನಾನು ಇಷ್ಟೆಲ್ಲ ಮಾಡಿದೆ. ನನಗೆ ಇವತ್ತು ಹೊಲ ತಿನ್ನೋಕ್ಕೂ ನನಗೆ ಬರಲ್ಲ, ಹೊಲ್ದಾಗ ಮಾಡ್ಕೊಳಕ್ಕೂ ಬರಲ್ಲ ನನಗೆ. ಇನ್ನೊಂದು ಹೊಲಕ್ಕೆ ಹೋಗಿ ನಾನು ಎಲ್ಲಿಂದ ಮಾಡಲಿಲ್ಲ, ನಾನು ಹೆಂಗೆ ಮಾಡಲ್ಲ ನಾನು? ಯಪ್ಪ ದೇವ್ರೆ, ನಾನು ಇಸ್ಕೊಂಡು ನನಗೆ ತಲೆ ಮೇಲೆ ಗುಡ್ಡನ್ನ ಕುಂತಂಗಾಗತ್ತೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವ್ರು ಕಷ್ಟಪಟ್ಟು ಇಲ್ಲ ಇದಕ್ಕೆ ಅವ್ರು ಹೆಂಗೆ ನಾವು ಹೊರಗೆ ಹೋದ್ರೆ ನಾವು ಬದುಕ್ತೀವಿ ಅನ್ನೋದ್ರ ಮ್ಯಾಗ ಅವ್ರು ಬಂದರು, ಬದುಕಿದ್ರು, ಸಾಧಿಸಿದ್ರು, ಅವರು ಬಾಳೆ ಮಾಡಕತ್ತರು. ನಾವು ಇದೇ ಗುಡ್ಸ್ಲಿ ಪಿಂಕಿ ಇಸ್ಕೊಂಡು ಸಾಯ ಬಂದ ನೋಡಿ ನಮ್ಮ ಮನೆ ಬರ. ನಡ್ರಿ ಮಕ್ಳು ಜಲ್ದಿ ನಡ್ರಿ. ನೋಡ್ರಿ ಮಕ್ಳು ಒಳಗೆ ಹಾಸಿಗೆ ಪಾಸಿಗೆ ಎಲ್ಲ ಹಂಗೆ ಬಿಟ್ಟೋಗ್ಯಾರ ನೋಡ್ರಿ. ಇಲ್ಲ ಬರೀ ಅಡಿಗೆ ಮಾಡ್ಕೊಳಕ್ ನಮ್ಗೆ ಯಾವ ಒಂದು ಇದು ಇಲ್ಲ. ತಂದು ಹಾಕ್ಬೇಕಷ್ಟ ನಾನು. ಎಲ್ಲದ ಹಂಗೆ ಬಿಟ್ಟೋಗ್ಯಾರ ನೋಡು.
ಇಷ್ಟಾದ್ರೂ ನಾವು ಅವ್ರು ಬಿಟ್ಟದ್ದು ಇದ್ರಾಗನೇ ತಿನ್ಬೇಕು. ಅವ್ರು ಬಿಟ್ಟು ಹೋಗಿದ್ರಾಗ ಬದುಕಕತ್ತೀವಿ. ಅವರು ನಾವು ಅಷ್ಟೆಲ್ಲ ಏನೂ ಇಲ್ಲ ಕಳಿಸಿದ್ರು ನಮ್ಮ ಸಲುವಾಗಿ ಇಷ್ಟಾದ್ರೂ ಮತ್ತೆ ಅವ್ರು ನಮ್ಮನ್ನು ಬಿಟ್ಟು ಹೋದ್ರು ನಮ್ಗೆ ಇಷ್ಟು ಉಳಿಸಿ ಹೋಗ್ಯಾರ. ನೋಡ್ರಿ ಅವ್ರೆಷ್ಟು ಕರುಣಾಮಯಿ ಅಂತ ಇವತ್ತು ನಾವು ದಿಕ್ಕು ದಿಸೆ ಇಲ್ಲ ಬಂದ್ರು ನಮಗೊಂದು ಆಶ್ರಯ ಸೂರು ತಲೆ ಮೇಲೆ ಸೂರು ಅವ್ರಲಿಂತ್ರನೇ. ಇವತ್ತು ಪಾತ್ರೆ ಪಗಡಿ ಇವೆಲ್ಲ ಹಾಸಿಗೆ ಇರೋದು ಅವ್ರಲಿಂತ್ರನೇ. ಇವತ್ತು ಅವ್ರ ಮಕ್ಳು ಉಟ್ಕೊಂಡ್ಬಿಟ್ಟು ಬಟ್ಟಿನ ಇವತ್ತು ನನ್ನ ಮಕ್ಳು ಉಟ್ಕೋಬೇಕು. ಇವತ್ತು ನಮ್ಮ ಅತ್ತಿಗೆ ಉಟ್ಕೊಂಡ್ಬಿಟ್ಟು ಸೀರೆನೇ ನಮ್ಮವ್ವ ನಮ್ಮ ನೀಟ್ ಉಟ್ಕೋಬೇಕು. ನಮ್ಮನ್ನು ಉಟ್ಕೊಂಡ್ಬಿಟ್ಟು ಬಟ್ಟೆ ಅದಾವ ಇಲ್ಲಿ, ಅದನ್ನೇ ನಾನು ಉಟ್ಕೋಬೇಕು. ಆದ್ರೂ ಅವರು ಎಷ್ಟು ಕರುಣಾಮಯಿ. ಇವತ್ತು ಏನಿಲ್ಲ ಅಂದ್ರು ನಮಗೆ ವಾಪಸ್ ನಮಗೆ ಉಟ್ಕೊಳಕ್ ಬಟ್ಟೆ ಬರೀ ಎಲ್ಲವೂ ನಮ್ಗೆ ಉಳಿಸಿ ಹೋಗ್ಯಾರ. ಆದ್ರೆ ನೀವು ಅವತ್ತು ಏನೂ ಇಲ್ಲ ಬರೀ ಕೈಲಿ ಕಳಿಸಿದ್ರಿ ಅವ್ರನ್ನ. ನೋಡು ಅವ್ರಲಿಂದ ಇವತ್ತು ನಿಮ್ಗೆ ಇನ್ನೂ ಇಷ್ಟೆಲ್ಲ ಆಶ್ರಯ ಐತಿ. ಆದ್ರೆ ಅವತ್ತು ಅವ್ರು ಹೊರ ಬಿದ್ದಾಗ ಯಾವ ಆಶ್ರಯನೂ ಇಲ್ದಂಗೆ ಅವ್ರು ಹೆಂಗೆ ಜೀವನ ಮಾಡಿದ್ರೆ ಅನ್ನೋದನ್ನು ವಿಚಾರ ಮಾಡ್ರಿ. ಹೆಂಗೆ ಮಾಡಿದ್ರೆ ಅಂತ ವಿಚಾರ ಮಾಡ್ರಿ ಮಕ್ಕಳ. ಒಳಗೋರಿ ಅಲ್ಲಿ ನಿಮ್ಮ ಇವರು ಅಕ್ಕನೂ ಅಣ್ಣನೂ ಇವೆಲ್ಲ ಬಟ್ಟೆ ಇರ್ಬೇಕು ನೋಡ್ರಿ, ಹಾಕೋರಿ. ಆಮೇಲೆ ವರ್ಷಗಳು ಟವಲ್ ಪವಲಿದ್ರ ಅಲ್ಲಿ ಬೆಚ್ಚಗೆ ಹಾಸಿಗೆ ಬಸಿಗಿದ್ರೆ ಮುಖ ಹೊರ ಹೋಗ್ಬಿಟ್ಟು. ಮಮ್ಮಿ ಅವ್ರು ಉಟ್ಕೊಂಡ್ ಬಟ್ಟೆ ಉಟ್ಕೋಬೇಕಾ? ಅವ್ರ ಮಕ್ಕಳನ್ನ ಹಾಸ್ಪಿಟಲ್ ಮಕ್ಕೋಬೋದಾ? ಹೌದಲ್ಲ ಮಮ್ಮಿ, ಉಟ್ಕೋಬೇಡ್ರಿ, ಅವ್ರನ್ನ ಮುಟ್ಟಿಸ್ಕೋಬೇಡ್ರಿ. ಅವರು ಎಲ್ಲ ಹೈಜೆನಿಕ್ ಇರಲ್ಲ, ಅವರು ಇನ್ಫೆಕ್ಷನ್ ಆಗುತ್ತೆ, ಅವ್ರ ಹೊಟ್ಟೆ ಮುಟ್ಬೇಡ್ರಿ ಅಂತಿದ್ದೆಲ್ಲ. ಮತ್ತು ಅವ್ರ ಬಟ್ಟೆ ಅವೆಲ್ಲ ಅವ್ರ ಹಾಸಿಗೆ ಅವನ್ನೆಲ್ಲ ತೊಗೊಂಡು ನಾವು ಮಕ್ಕೋಬೋದಾ? ಹೈಜೆನಿಕ್ಕು ಮೇಂಟೈನ್ ಮಾಡ್ತಾರಪ್ಪ. ಹೈಜೆನಿಕ್ಕು ಇವತ್ತು ಮಣ್ಣು ತಿನ್ನಂಗೆ ಮಾಡಿದ್ ನೋಡಿ ದೇವರು. ಅವ್ರನ್ನ ಮುಟ್ಟಿಸ್ಕೊಂಡು ಮನೆಯವರು ಅವರು ಬೇರೆ ಯಾರೆಲ್ಲ ಸ್ವಂತ ನನ್ನ ಅತ್ತಿಗೆ ನಮ್ಮ ಮಕ್ಕಳು ಅಂತ ತಿಳ್ಕೊಳ್ಳಿಲ್ಲ. ಹಂಗೆ ಅವ್ರನ್ನ ಒಂದು ಮನೆ ಮುಟ್ಟಿಸ್ಕೊಳ್ಳಾರ್ದಂಗೆ ಏನೇನು ಮಕ್ಕಳು ನನ್ನ ಮಕ್ಕಳು ಮುಟ್ಬೇಡನ್ನು, ನಿನ್ನ ಮಕ್ಕಳು ನೀಟಿರಂಗಿಲ್ಲ ಮಣ್ಣು ಮುಟ್ತವು ಹಂಗೆ ಹಿಂಗೆ ಅಂದಿದ್ದೆಲ್ಲ. ಇವತ್ತು ಅದೇ ಮಣ್ಣು ಮುಟ್ಟ ಜಗಕ್ಕೆ ನೀ ಬಂದು ಅದೇ ಹೊಲದಾಗ ಕರ್ಕೊಂಡು ತಿನ್ಬೇಕು. ಇನ್ಮೇಲೆ ನೀನು ನಾಳಿಂದ ಹೊಲಕ್ಕೆ ನಡಿ ನಾಳಿಂದ ಆಕಿನ್ನ ಕರ್ಕೊಂಡು ಯಾರ್ದಾರ ಮಂದಿ ಹೊಲ ಯಾರ್ಯಾರು ಕೆಲ್ಸಕ್ಕೆ ಕೇಳ್ಕೊಂಡು ನಡ್ರಿ. ಅಂದ್ರೆ ಮಕ್ಳಿಗೆ ಕೂಳಾಗುತ್ತಾ? ಇಲ್ಲ ಅಂದ್ರೆ ಇಲ್ಲ. ಇವತ್ತು ತಿನ್ನೋದ್ ಗತಿ ಇಲ್ಲ. ನಾಳೆ ನಾವು ಹೊಲಕ್ಕೆ ಹೋಗಿ ಯಾರ್ಯಾರು ಹೊಲಕ್ಕೆ ಕೆಲಸ ಮಾಡಲಿಲ್ಲ ಅಂದ್ರೆ ಉಪಾಸನ. ನಾಳಿಂದ ಕರ್ಕೊಂಡು ಹೋಗು. ಯಾವ ಮಣ್ಣು ಮುಟ್ಟಿದ್ರು ಹೈಜೆನಿಕ್ಕು ಇನ್ಫೆಕ್ಷನ್ನು, ನನಗೆ ಮಕ್ಕಳು ಮುಟ್ಬಿಟ್ರಿ, ಅವು ನಿಮ್ಮ ಮಕ್ಳು ಮಣ್ಣಾಗಾಡ್ತಾವು, ನೀವು ಹೊಲಸದಿರಿ ಹಂಗೆ ಹಿಂಗೆ ಅಂತಿದ್ಲಲ್ಲ. ಇವತ್ತು ತಾನು ಅದೇ ಜಗಕ್ಕೆ ಬಂದ್ಲು, ಅದೇ ಹೊಲಸು ಅದೇ ಏನಂತ ಮಣ್ಣು ಅನ್ಕೊಂತಿದ್ಲಲ್ಲ. ಇವತ್ತು ಅದ ಮಣ್ಣು ಮುಟ್ಟಿ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕಾಯ್ತು. ಮಣ್ಣು ಅಂದ್ರೆ ಏನಂತ ತಿಳ್ಕೊಂಡ, ನಮ್ಗೆ ಅನ್ನ ಹಾಕ ತಾಯಿಕಿ. ನಾವು ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಹೆಂಗೆ ಬದುಕಕ್ಕಾಗತ್ತ? ಆ ಅನ್ನ ಹುಟ್ಟಂತ ತಾಯಿಗೆ ಈಕಿ ನಮಗೆ ಈಸ್ಕೊಂಡ್ಲು. ಅನ್ನ ಹುಟ್ಟಂತ ಜಾಗದಾಗ ಆ ದೇವ್ರನ್ನ ಕಂಡು ನಮ್ಮ ಅಣ್ಣ ನಮ್ಮ ಹೊತ್ತಿಗೆ ಅವರು ಅನ್ನ ಬೆಳೆದು ಅಕ್ಕಿ ಕಾಳು ಕಡಿ ಎಲ್ಲ ಬೆಳೆದು ನಮ್ಮ ಹೊಟ್ಟೆ ತುಂಬಿಸಂತ ಅವ್ರನ್ನ ಒದ್ದರ ಹಾಕಿದ್ಲು. ಅದಕ್ಕೆ ಇವತ್ತು ದೇವರು ಮಣ್ಣು ಮುಕ್ಕಂತ ಕೆಲಸ ಕೊಟ್ಟನಿಕಿಗೆ. ಹೋಗ್ರಿ ನಾಳೆಯಿಂದ ಹೋಗಿ ಇಬ್ರು ಬಿಸ್ಲಾಗ ಕೆಲಸ ಮಾಡ್ಕೊಂಬಂದು ತಂದು ಹಾಕ್ರಿ ಮಕ್ಕಳಿಗೆ. ನಾನು ನೋಡ್ತೀನಿ. ನನಗಂತೂ ಏನು ಗೊತ್ತು ಕೆಲಸದ್ದು. ಏನಾರು 4 ಮಂದಿ ಏನು ಮಾಡ್ತಾರೆ ಅದು ಮಾಡ್ತೀನಿ ನಾನು. ಮತ್ತೆ ಹೋಗ್ತೀನಿ ನಾಳೆಯಿಂದ. ನಡ್ರಿ ಎಲ್ಲರ ಮುಖ ನಡ್ರಿ.